मङ्गलं परमानवीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्तानं नमो सिद्धानं नमो आयर्यानं नमो वज्रायाणं नमो लोहे सर्वसाहुनं नमः समयसाराय स्वानुभूत्याचकास्वते चित्स्वभावाय भावाय सर्वभावान्तरक्षिते सर्वभावान्तरक्षिते ಸಂಸಾರ ಪರಮಹಂಸದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯ ಮಧ್ಯದೊಳಗುದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವಾಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇವೆ. ನಿರ್ಜರಾಧಿಕಾರದ 21ನೇ ಮಂಗಲ ಕಲಶಿದೆ. ತ್ಯಕ್ತಂ ಯೇನ ಫಲಂ ಸಕರ್ಮ ಕುರುತೆ ನೇತಿ ಪ್ರತಿಮೋ ವಯಂ ಕಿಂ ತಸ್ಯಾಪಿ ಕುತೋಪಿ ಕಿಂಚಿದಪಿ ತತ್ ಕರ್ಮಾವಶೇನಾಪತೆ ತಸ್ಮಿನ್ನಾಪತಿತೆ ತ್ವಕಂಪ ಪರಮ ಜ್ಞಾನಸ್ವಭಾವೇ ಸ್ಥಿತೋ ಜ್ಞಾನಿ ಕಿಂ ಕುರುತೆ ಕಿಂ ನ ಕುರುತೆ ಕರ್ಮೇತಿ ಜಾನಾತಿ येन फलं त्यक्तं स कर्म कुरुते इति वयं न ಪ್ರತೀಮಃ. ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಆ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವಂತೂ ಪ್ರತೀತಿ ಮಾಡುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಯಾರು ಕರ್ಮಗಳ ಉದಯದ ಕುರಿತು ಉದಾಸೀನರಿದ್ದಾರೆ ಅವರಿಗೆ ಕರ್ಮಗಳ ಬಂಧವಿಲ್ಲ, ನಿರ್ಜರ ಇದೆ. ಕಿಂತು ವಿಶೇಷವಾಗಿ ಅಸ್ಯ ಅಪಿ ಆ ಸಮ್ಯಕ್ ದೃಷ್ಟಿಗೆ ಕೂಡ ಅವಶೇನ ಕುತಃ ಅಪಿ ಕಿಂಚಿತ್ ಅಪಿ ಕರ್ಮ ಆಪತೇತ್. ಅವಶೇನ ಅಭಿಲಾಷೆ ಮಾಡದೆ ಬಲವಂತತೆಯಿಂದಲೇ ಕುತಃ ಅಪಿ ಕಿಂಚಿತ್ ಅಪಿ ಕರ್ಮ ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿರುವಂಥ ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆಯು ಅದು ಆಪತೇತ್ ಪ್ರಾಪ್ತವಾಗುತ್ತದೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ಯಾವನೋ ಅವನಿಗೆ ರೋಗ ಶೋಕ ದರಿದ್ರತೆಗಳು ಇಲ್ಲದೆಯೇ ಬಂದು ಬಿಡುತ್ತವೆಯೋ, ಇಚ್ಛೆ ಇಲ್ಲದೆಯೇ ಬಂದು ಬಿಡುತ್ತವೆಯೋ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವುದೇ ಕ್ರಿಯೆಯೂ ಆಗುತ್ತಿದ್ದರೆ ಅದು ಇಚ್ಛೆ ಇಲ್ಲದೆಯೇ ಆಗುತ್ತದೆ. ತಸ್ಮಿನ್ ಆಪತಿತೆ. ಸಮ್ಯಕ್ ದೃಷ್ಟಿ ಪುರುಷನು ಅನಿಚ್ಛಕನಿರುತ್ತಾನೆ. ಅವುಗಳ ಬಲವಂತತೆಯಿಂದ ಭೋಗದ ಕ್ರಿಯೆಗಳಾಗುತ್ತವೆ. ಅವುಗಳ ಆಗುವಿಕೆಯಲ್ಲಿ ಜ್ಞಾನಿ ಕಿಂ ಕುರುತೆ. ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವನು ಕಿಂ ಕುರುತೆ ಅನಿಚ್ಛಕನಾಗಿ ಕರ್ಮದ ಉದಯದಲ್ಲಿ ಕ್ರಿಯೆ ಮಾಡುತ್ತಿದ್ದರೆ ಅವನು ಕ್ರಿಯೆಯ ಕರ್ತೃವಾಗುವನೇನು ಅಥ ನ ಕುರುತೆ.
ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಕ್ರಿಯೆಯ ಕರ್ತೃವಿಲ್ಲ. ಯಾವುದರ ಕರ್ತೃವಿಲ್ಲ? ಕರ್ಮ ಇತಿ, ಭೋಗ ಕ್ರಿಯೆಯ ಕರ್ತೃವಿಲ್ಲ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಜಾನಾತಿ ಕ, ನ್ಯಾಯಕ ಸ್ವರೂಪ ಮಾತ್ರ ಇದ್ದಾನೆ. ಮತ್ತು ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಅಕಂಪ ಪರಮ ಜ್ಞಾನ ಸ್ವಭಾವೇ ಸ್ಥಿತ, ನಿಶ್ಚಲ ಪರಮಜ್ಞಾನ ಸ್ವಭಾವದಲ್ಲಿ ಸ್ಥಿತನಿದ್ದಾನೆ. ಇವ ಗೃಹಸ್ಥ ಇರುವೆಳೆದೊಳಗೂ ಕೂಡ, ನಾಲ್ಕನೇ ಗುಣಸ್ಥಾನದಲ್ಲಿ ಇರುವೆಳೆದೊಳಗೂ ಕೂಡ, ನರಕ ತಿರ್ಯಂಚ ಗತಿಗಳಲ್ಲಿ ಇರುವೆಳೆದೊಳಗೂ ಕೂಡ, ಸ್ವರ್ಗದ ಭೋಗಿಸ್ತಾ ಇರುವೆಳೆದೊಳಗೂ ಕೂಡ ಹೀಗಿದ್ದಾನೆ ಅಂಥೇಳಿ ಮಿಥ್ಯಾದೃಷ್ಟಿ ಜೀವ ನಂಬೋದನ್ನು ಸಾಧ್ಯ. ಅಕಂಪ ಇದ್ದಾನೆ ಅಂಥೇಳಿ ಹೇಳಿದ್ರಲ್ಲ, ಅದನ್ನು ಮಿಥ್ಯಾದೃಷ್ಟಿ ಜೀವ ನಂಬೋದು ಸಾಧ್ಯ ಇಲ್ಲ. ಮಿಥ್ಯಾದೃಷ್ಟಿ ಜೀವ ಯಾವ ಪ್ರಕಾರ ಅವನಿಗೂ ಕರ್ಮಗಳು ಬಂದು ಆಗ್ತಿರ್ಬೋದು ಅಂಥೇಳಿ ತಿಳಿತಾನ, ಅದನ್ನು ಜ್ಞಾನಿ ಪುರುಷರೆಂದು ವಿಶ್ವಾಸ ಅರ್ಥಾತ್ ಪ್ರತೀತಿ ಮಾಡೋದ ಸಾಧ್ಯ ಇಲ್ಲ. ಈ ಪ್ರಕಾರ ಸಂಸಾರಿ ಜೀವದ ಮಿಥ್ಯಾದೃಷ್ಟಿ, ಅಜ್ಞಾನಿ ಜೀವದ ನಂಬುಗೆ ಮತ್ತು ಜ್ಞಾನಿ ಸಮ್ಯಕ್ ದೃಷ್ಟಿ ಧರ್ಮಾತ್ಮ ಮೋಕ್ಷ ಮಾರ್ಗದೊಳಗೆ ಸಾಗ್ತಾ ಇರುವಂಥ ಜೀವರುಗಳ ಅನುಭೂತಿ ಇವ ಪ್ರತ್ಯಕ್ಷ ವಿರುದ್ಧ ಇದ್ದಾವೆ. ಯಾವುದೇ ಪ್ರಕಾರದಿಂದ ಸಾಮ್ಯತೆ ಹೊಂದಾಣಿಕೆ ಅವುಗಳಲ್ಲಿ ಆಗೋದ ಸಾಧ್ಯ ಇಲ್ಲ. ಏನು ಹೇಳಿದ್ರು ಮೇಲೆ ಅಸ್ಯ ಅಪಿ, ಕಿಂತು ಅಸ್ಯ ಅಪಿ, ವಿಶೇಷವಾಗಿ ಆ ಸಮ್ಯಕ್ ದೃಷ್ಟಿಗೆ ಕೂಡ ಅಭಿಲಾಷೆ ಮಾಡದೇ ಬಲವಂತತೆಯಿಂದಲೇ ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿರುವಂಥ ಪಂಚೇಂದ್ರಿಯ ಭೋಗ ಕ್ರಿಯೆಯು ಅದು ಪ್ರಾಪ್ತವಾಗುತ್ತದೆ. ವಿಶೇಷವಾಗಿ, ವಿಶೇಷವಾಗಿ ಅಂತಂದರೆ ಏನು? ವಿಶೇಷವಾಗಿ ಅರ್ಥಾತ್ ಪರನಿಮಿತ್ತದಿಂದ ಇದೆ. ವಿಶೇಷ ಶಬ್ದದ ಅರ್ಥ ಸನ್ನಿವೇಶಕ್ಕನುಸಾರವಾಗಿ ಬೇರೆ ಬೇರೆ ಆಗ್ತಿದೆ. ಸಾಮಾನ್ಯ ವಿಶೇಷ ಅದು ಪರ್ಯಾಯ ಮತ್ತು ದ್ರವ್ಯದ ಮಾತ. ಇಲ್ಲಿ ವಿಶೇಷ ಪರದ್ರವ್ಯದ ನಿಮಿತ್ತದ ಬಲವಂತತೆ ಇದೆ. ನಿಮಿತ್ತೇನ ಅವನನ್ನು ಭೋಗದೊಳಗ, ಭೋಗದ ಕ್ರಿಯೆಗಳೊಳಗ ಪ್ರವೃತ್ತ ಮಾಡಿಸ್ತಿದೇನ. ಅವನಿಗೆ ಅಲ್ಲಿ ರುಚಿಯಿಲ್ಲ ಅನ್ನುವುದನ್ನು ಎತ್ತಿ ಹೇಳುವ ಸಲುವಾಗಿ ನಿಮಿತ್ತದ ಬಲವಂತತೆಯಿಂದ ಅಂಥೇಳಿ ಹೇಳೋದಿದ್ದೇವೆ. ಸಮ್ಯಕ್ ದೃಷ್ಟಿ ಇರಲಿ, ಮಿಥ್ಯಾದೃಷ್ಟಿ ಇರಲಿ, ಯಾವುದೇ ಜೀವನಿಗೆ ನಿಮಿತ್ತ ಬಲವಂತವಾಗಿ ಯಾವ ಕಾರ್ಯ, ಅರೆ ಅಸಾತಾ ಕರ್ಮದ ಉದಯ ಬಂದ ನಂತರ ಜೀವ ದುಃಖಿ ಆಗಬೇಕು, ಅರ್ಥಾತ್ ಆ ಕರ್ಮದ ಉದಯದ ನಿಮಿತ್ತ ಅವನನ್ನು ಬಲವಂತವಾಗಿ ದುಃಖಿ ಮಾಡ್ತಿದೆ, ಹೀಗಂತೂ ಇಲ್ಲ. ಆದರೆ ಯಾವಾಗ ಜೀವ ಸ್ವಯಮೇವನ ಅಸಾತಾ ಕರ್ಮದ ಉದಯದ ನಿಮಿತ್ತ ಇರುವೆಳೆದೊಳಗ, ಅರೇ ನಿಮಿತ್ತ ಇರುವೆಳೆದೊಳಗ ಅಲ್ಲ, ಸ್ವಯಮೇವ ತಾನಾಗೇನ ಎಲ್ಲಿ ಅವನು ದುಃಖಿಯ ಆಗುವಂಥದ್ದು ಅವನ ಪರ್ಯಾಯಗತ ಯೋಗ್ಯತೆ ಇರ್ತಿದೆಯೋ, ಅಲ್ಲಿ ಅವನ ಪರ್ಯಾಯಗತ ಯೋಗ್ಯತೆಯನ್ನು ತಿಳಿದುಕೊಳ್ಳುವುದರಲ್ಲಿ ಅಸಮರ್ಥ ಇರುವಂಥ ಜೀವರುಗಳಿಗೆ ಆ ಪ್ರಕಾರದ ಅನುಭೂತಿ, ಸಂಸ್ಕಾರ, ಶ್ರುತ ಪರಿಚಿತತೆ ಇಲ್ಲದೇ ಇರುವಂಥ ಜೀವರುಗಳಿಗೆ ನಿಮಿತ್ತದ ಬಲದಿಂದ ಅಂಥೇಳಿ ಹೇಳುವಂಥದ್ದು ಒಂದು ಪರಿಪಾಠ ಜಿನಶಾಸನದೊಳಗೆ ಇದೆ. ಇದರ ಅರ್ಥ ಶಬ್ದಶಃ ನಾವು ಮಾಡಿದರೆ ಯಾವುದೇ ಸ್ಥಾನದೊಳಗೆ ನಿಮಿತ್ತದ ಬಲವಂತತೆಯಿಂದ, ನಿಮಿತ್ತದಿಂದ ಅನ್ನುವಂಥದ್ದಲ್ಲಿ ಶಬ್ದ ಬರ್ತಿದೆ. ಆ ಶಬ್ದದ ಶಬ್ದಶಃ ಅರ್ಥ ಮಾಡಿದರೆ ನಮಗೆ ಅಲ್ಲಿ ಜಿನವಾಣಿಯೊಳಗೆ ಯಾವ ವಿಷಯವನ್ನು ಮುಖ್ಯ ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಆ ವಿಷಯ ತಿಳಿದು ಬರೋ ಸಾಧ್ಯ ಇಲ್ಲ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ ಜ್ಞಾನಾವರಣಾದಿಗಳ ಆಗ್ತವೆ, ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡ್ತಾನೆ
ಅನ್ನುವುದನ್ನು ನಾವಂತೂ ಪ್ರತೀತಿ ಮಾಡುವುದಿಲ್ಲ. ಅನುಭೂತಿ ಪೂರ್ವಕ ಅವರು ಹೇಳ್ತಾ ಇದ್ದಾರೆ. ಹಾಗೆ ಆಗೋದನ್ನು ಸಾಧ್ಯವಿಲ್ಲ. ಅರೆ, ಯಾವ ಪ್ರಕಾರ ಅರತಿ ಭಾವದಿಂದ ಅರತಿ ಭಾವದಿಂದ ಯಾವನೋ ಓರ್ವ ಪುರುಷ ಮದ್ಯದ ಸೇವನೆ ಮಾಡಿದ್ರೆ ಅಮಲ ಇರುವುದಿಲ್ಲ ಅನ್ನುವಂಥದ್ದ ಬಂದು ಹೋಗಿದೆ ಹಿಂದ ನಿರ್ಜರಾಕ್ಕೆ ಸಂಬಂಧಿಸಿದ ಅಧಿಕಾರದ ಕಲಶದಲ್ಲೇ. ಅರತಿ ಭಾವದಿಂದ ಪುರುಷ ಮದ್ಯದ ಸೇವನೆ ಮಾಡಿದ್ರೆ ಅಮಲ ಇರುವುದಿಲ್ಲ. ಅದೇ ಪ್ರಕಾರ ಅರುಚಿ ಭಾವದಿಂದ ಅನಿಚ್ಛೆಯ ಭಾವದಿಂದ ಸಮ್ಯಕ್ ದೃಷ್ಟಿ ಜೀವ ಭೋಗಿಸಿದರೆ ಅವನಿಗೆ ಜ್ಞಾನಾವರಣಾದಿ ಕರ್ಮದ ಬಂಧ ಆಗುವುದಿಲ್ಲ. ವಿಶೇಷವಾಗಿ ಒಂದು ವೇಳೆ ಆಗುತ್ತಿದೆ ಅನ್ನುವಂಥ ದೃಷ್ಟಿಕೋನವನ್ನು ಮುಖ್ಯ ಮಾಡಿಕೊಂಡ ನೋಡಲಾದರೆ ಆಗುತ್ತಿದ್ರೂ ಕೂಡ ಅದು ಅವನ ಪರಿಣಾಮದಿಂದ ಆಗುವುದಿಲ್ಲ ಅಂದಮೇಲೆ ಅವ ಅದರದ ಕರ್ತ ಇಲ್ಲ. ಅವನ ರುಚಿ ಅದರಲ್ಲೇ ಇಲ್ಲದೆ ಇರುವುದರಿಂದ ಅವ ಅದರ ಕರ್ತ ಇಲ್ಲ. ನೋಡ್ರಿ, ವಿಷಯ ಹೀಗಿದೆ. ಭೋಗದ ತ್ಯಾಗವನ್ನು ಮಾಡಿರುವಂಥ ಅಜ್ಞಾನಿ ಜೀವನಿಗೆ ಏನು ಹೇಳಿತು? ಭೋಗದ ತ್ಯಾಗ ಮಾಡಿರುವಂಥ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವನಿಗೆ ತ್ಯಾಗದೊಳಗೆ ರುಚಿ ಇಚ್ಛೆಯ ಭಾವ ಇದ್ದ ಕಾರಣ ಅವನಿಗೆ ಬಂಧ ಆಗ್ತಿದೆ. ರುಚಿ ಇದೆ ಅವನಿಗೆ, ನಾನು ತ್ಯಾಗ ಮಾಡಿದ್ದೇನೆ, ನಾನು ತ್ಯಾಗ ಮಾಡಿದ್ದೇನೆ ಅಂಥೇಳಿ. ನೋಡ್ರಿ ಪ್ರಭು, ಧರ್ಮದ ಸೂಕ್ಷ್ಮತೆ ಹೀಗಿದೆ. ಅಜ್ಞಾನಿ ಜೀವ ಯಾವ ಒಂದು ಸಣ್ಣ ಕಾರ್ಯ ತನ್ನ ಜೀವನದೊಳಗ ಧರ್ಮ ಮಾರ್ಗದಲ್ಲಿ ಆಗತಕ್ಕಂಥದ್ದ ಸ್ವಾಭಾವಿಕವಾಗಿ ಆದ್ರೆ ಅದರ ಕುರಿತು ಇವ ನಾನು ಮಾಡಿದ್ದೇನೆ ಅಂಥೇಳಿ ಯಾವ ಅಭಿಮಾನ ಕರ್ತೃತ್ವ ಆನಂದ ಮನ್ನಿಸ್ತಾನೋ ಅದರಲ್ಲಿ ಅವನಿಗೆ ಶುಭ ಕರ್ಮ ಪ್ರಕೃತಿಗಳದ್ದಂತೂ ಬಂಧ ಆಗೋದನೇ ಇಲ್ಲರಿ. ತ್ಯಾಗ ಮಾಡಿದಾನಲ್ಲ, ಆದರೆ ಶುಭ ಕರ್ಮ ಪ್ರಕೃತಿಗಳದ್ದಂತೂ ಬಂಧ ಆಗೋದನೇ ಇಲ್ಲ. ಅಶುಭ ಕರ್ಮ ಪ್ರಕೃತಿಗಳದ್ದು ಬಂಧ ನಿಶ್ಚಿತವಾಗಿ ಆಗುತ್ತಿದೆ. ಕಾರಣ ಇಷ್ಟ ಇದೆ, ತ್ಯಾಗ ಮಾಡಿದ್ದೇನೆ ಅನ್ನುವಂಥ ಕರ್ತೃತ್ವ ಭಾವ ಇದೆ. ಇದು ಒಂದು. ಎರಡನೇದ ಅನಂತ ಸಂಸಾರದ ಆಧಾರವಾಗುವಂಥ ಮಿಥ್ಯಾತ್ವ ಪುಷ್ಟಾಗ್ತಿದೆ. ಅಲ್ಲಿ ಯಾವುದೇ ಪ್ರಕಾರದಿಂದ ಅನ್ಯ ಭಾವದೊಳಗ ಯಾವುದೋ ಪದಾರ್ಥದ ತ್ಯಾಗದ ಭಾವದೊಳಗ ಈ ಜೀವನಿಗೆ ಪರಾಶ್ರಿತ ಭಾವದೊಳಗ ಆನಂದದ ಅನುಭವ ಇದೆಯಲ್ಲ, ಆ ಆನಂದದ ಅನುಭವ ಇವನ ಸಲುವಾಗಿ ಇದ್ದಂಥ ಮಿಥ್ಯಾತ್ವವನ್ನು ಪುಷ್ಟ ಮಾಡುವಂಥದ್ದು ಆಗ್ತಿದೆ. ಅದಕ್ಕೆ ಧರ್ಮದ ಸೂಕ್ಷ್ಮತೆ ಹೇಳಿದ್ದಾರೆ. ನೋಡ್ರಿ, ಯಾವುದಾದ್ರೂ ಒಂದು ಶುಭ ಕ್ರಿಯೆಯನ್ನು ನಮ್ಮ ಜೀವನದೊಳಗೆ ನಾವು ಪ್ರಯತ್ನಪೂರ್ವಕವಾಗಿ ರೂಢಿ ಅಭ್ಯಾಸಪೂರ್ವಕವಾಗಿ ಮಾಡ್ತಾ ಇದ್ದರೆ ಆ ಕ್ರಿಯಾ ವಿಶೇಷದಿಂದ ನಮಗ ಯಾವುದೇ ಪ್ರಕಾರದ ಪುಣ್ಯ ಪ್ರಕೃತಿಗಳ ಬಂಧ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅರೆ, ಪುಣ್ಯ ಪ್ರಕೃತಿಗಳ ಬಂಧ ಆಗಬೇಕಾದ್ರೆ ಆ ಯಾವುದು ಕ್ರಿಯಾ ವಿಶೇಷ ಇದೆಯೋ ಆ ಕ್ರಿಯಾ ವಿಶೇಷಕ್ಕೆ ಸಂಬಂಧಿಸಿದ ಹಾಗೆ ಕಷಾಯದ ಮಂದತೆ ಆಗಿರ್ಬೇಕ್ರಿ. ಆವಾಗ ಪುಣ್ಯ ಪ್ರಕೃತಿದ ಬಂಧ ಆಗ್ತಿದೆ. ಇವನಿಗೆ ಕಷಾಯದ ತೀವ್ರತೆ ಸದೈವ ಅದು ಬುದ್ಧಿಯೊಳಗಿದ್ದುಕೊಂಡು ನಾನು ತ್ಯಾಗ ಮಾಡಿದ್ದೇನೆ ಅಥವಾ ನಾನು ಶುಭ ಕ್ರಿಯೆಗಳನ್ನು ಮಾಡ್ತಾ ಇದ್ದೇನೆ. ನೋಡ್ರಿ, ಬುದ್ಧಿಪೂರ್ವಕಂತೂ ಇರುವುದಿಲ್ಲ ಅಂಥೇಳಿ ನಮಗೆ ಅನ್ನಿಸ್ತಿದೆ ರೀ. ಆದ್ರೆ ಅಭಿಪ್ರಾಯದೊಳಗ ದೃಢ ಇರುವುದರಿಂದ ಅಲ್ಲಿ ಮಿಥ್ಯಾತ್ವ ಮತ್ತು
ಅಶುಭ ಕರ್ಮ ಪ್ರಕೃತಿಗಳದ್ದು ಬಂಧ ಆಗ್ತಿದ್ದೀರಿ. ಶುಭ ಕರ್ಮ ಪ್ರಕೃತಿಗಳದ್ದು ಬಂಧ ಆಗಬೇಕಾದ್ರೆ ಈ ಜೀವದಲ್ಲಿ ಮಂದ ಕಷಾಯ ರೂಪದ ಪರಿಣಾಮ ಇರೋದು ಅವಶ್ಯಕ ಇದೆ. ಮಂದ ಕಷಾಯ ಅಂದ್ರೆ ಏನ? ಮಂದ ಕಷಾಯದೊಳಗ ಆಗಮ ಪದ್ಧತಿ ಮತ್ತು ಅಧ್ಯಾತ್ಮ ಪದ್ಧತಿಯ ಅನುಸಾರ ಎರಡು ಇದ್ದಾರೆ. ಅಧ್ಯಾತ್ಮ ಪದ್ಧತಿಗೆ ಅನುಸರಿಸಿ ಯಾವುದ ಆತ್ಮಸ್ವಭಾವದ ಕಡೆಗೆ, ನಿಷ್ಕಷಾಯ ಸ್ವಭಾವದ ಕಡೆಗೆ ಆಂತರ್ಯದ ಪರಿಣತಿ ನಡೆದದ್ದು ಇದೆಯೋ ಅದಕ್ಕೆ ಮಂದ ಕಷಾಯ ಅನ್ನೋದು ಅಧ್ಯಾತ್ಮ ಪದ್ಧತಿಯ ಅನುಸಾರ. ಆಗಮ ಪದ್ಧತಿಯ ಅನುಸಾರ ಆ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ನಾನು ಈ ಪ್ರಕಾರದ ಶುಭ ಕ್ರಿಯೆಯನ್ನ ನನ್ನ ಜೀವನದ ಅಭಿನ್ನ ಅಂಗವನ್ನಾಗಿ ಮಾಡಿಕೊಂಡಿದ್ದೇನೆ ಅನ್ನುವುದರಲ್ಲಿ ಅವನಿಗೆ ಸತತ ಕರ್ತೃತ್ವದ ಭಾವಿತ್ತು ಅಂತಂದ್ರೆ ಅದು ತೀವ್ರ ಕಷಾಯ ಇದೆ. ಆ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ಅದರಿಂದ ವಿರುದ್ಧವಾದಂಥ ಅಶುಭ ಕ್ರಿಯೆಗಳು ವಿಸ್ಮರಣೆಯಾಗಿ ಹೋಗ್ತಿತ್ತು ಅಂತಂದ್ರೆ ಅದು ಮಂದ ಕಷಾಯ ಇದೆ. ಇದು ಆಗಮ ಪದ್ಧತಿ ರೀ. ಶುಭ ಕ್ರಿಯೆಗಳನ್ನು ಮಾಡ್ತಾ ಇರೋ ವೇಳೆದೊಳಗೆ, ಅದನ್ನು ಮೈಗೂಡಿಸಿಕೊಂಡಿರೋ ವೇಳೆದೊಳಗೆ, ಅದರ ಜೀವನದ ಅಭಿನ್ನ ಅಂಗ ಆಗಿರೋ ವೇಳೆದೊಳಗೆ ಆ ಶುಭ ಕ್ರಿಯೆಗಳ ಸಮಯದಲ್ಲಿ ಅಶುಭ ಕ್ರಿಯೆಗಳನ್ನೇನು ಬಿಟ್ಟುಕೊಡಲಾಗಿದೆಯೋ ಅವುಗಳದ್ದು ಸರ್ವಥಾ ರುಚಿ ಬಿಟ್ಟು ಹೋಗಿತ್ತು. ಆ ಸಮಯ ಸಾಪೇಕ್ಷ ಹೇಳ್ತಾ ಇದೆನ್ನ. ಸರ್ವಥಾ ರುಚಿ ಬಿಟ್ಟು ಹೋಗಿತ್ತು ಅಂತಂದ್ರೆ ಅದನ್ನು ಆಗಮ ಪದ್ಧತಿಯೊಳಗ ಮಂದ ಕಷಾಯ ಅಂಥೇಳಿ ಹೇಳಿದ್ದಾರೆ. ಆದರೆ ನಮ್ಮದ ಶುಭ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ಶುಭ ಕ್ರಿಯಾರೂಪದಿಂದ ವರ್ತಿಸ್ತಾ ಇರುವ ವೇಳೆದೊಳಗ ಅಶುಭ ಕ್ರಿಯೆಗಳ ಮಾತ ಮರೆತು ಹೋಗಿರೋದಿಲ್ರಿ. ಹೀಗಿದ್ದ ಕಾರಣ ನಮ್ಮದ ಮಂದ ಕಷಾಯ ಅಂಥೇಳಿ ಅಲ್ಲಿ ಆಗಮ ಪದ್ಧತಿಯ ಅನುಸಾರ ಕೂಡ ಹೇಳಲಾಗುವುದಿಲ್ಲ. ಅಧ್ಯಾತ್ಮ ಪದ್ಧತಿಯಂತೂ ಆ ಅಶುಭ ಬಿಟ್ಟು ಹೋಗಿರುವಂಥ ಅಶುಭ ಕ್ರಿಯೆಗಳದ್ದ ಸ್ಮರಣೆನೇ ಇಲ್ಲ. ಶುಭ ಕ್ರಿಯೆಗಳಲ್ಲಿ ವರ್ತಿಸ್ತಾ ಇರುವ ವೇಳೆದೊಳಗೂ ಕೂಡ ನಿಷ್ಕಷಾಯ ಶುದ್ಧ ಜ್ಞಾತ ಸ್ವಭಾವದ ಅಭಿರುಚಿ, ಅದರ ಕಡೆಗೆ ಯಾವ ಜ್ಞಾನದ ಪರಿಣಮನ ಉತ್ಸುಕ ಇದೆ, ಜಾಗೃತ ಇದೆ, ಅದಕ್ಕಂತಾರ ಮಂದ ಕಷಾಯ ಅಧ್ಯಾತ್ಮ ಪದ್ಧತಿಯೊಳಗೆ. ಅದಕ್ಕೆ ಈ ಆಗಮ ಪದ್ಧತಿಯೊಳಗನು ಅಜ್ಞಾನಿ ಜೀವ ಸರಿ ಹೋಗೋದ ಬಹಳ ಕಠಿಣ ಇದೆ. ಅದರ ಸಲುವಾಗಿ ಒಂದು ವೇಳೆ ಎಂದಾದರೂ ಆ ಕಾಮ ನಿರ್ಜನೆ ಮಾಡಿದ್ರ ಅಂಥೇಳಿ ದೌಲತ್ ರಾಮರು ಹೇಳಿದ್ದಾರೆ. ಒಂದು ವೇಳೆ ಎಂದಾದರೂ ಅಕಾಮ ನಿರ್ಜನೆ ಮಾಡಿದ್ರೆ ಭವನತ್ರಿಕದೊಳಗೆ ಹೋಗ್ತಾನೆ. ಭವನತ್ರಿಕದೊಳಗೆ ಹೋಗುವ ಸಲುವಾಗಿ ಯಾವ ಅಕಾಮ ನಿರ್ಜನೆ ಬೇಕೋ ಅದು ಕೂಡ ಎಂದಾದರೂ ಒಮ್ಮೆ ಒಂದು ವೇಳೆ ಆಗೋ ಸಾಕು. ಆಗಮ ಅಂತಂದ್ರೆ ವಸ್ತು ಸ್ವಭಾವ ಆದ್ರೆ ವಸ್ತು ಸ್ವಭಾವ ಪ್ರಕಾರ ಹೇಳಿ. ಅಧ್ಯಾತ್ಮ ಅಂದ್ರೆ ಆತ್ಮದ ಅಧಿಕಾರ. ಆತ್ಮನ ಮುಖ್ಯತೆ ಬೇಕು. ಅಜ್ಞಾನದೊಳಗ ಧ್ಯೇಯ ಜ್ಞಾನದ ಪರಿಣಾಮನದೊಳಗೆ ಅರೆ ಅಧ್ಯಾತ್ಮ ಪದ್ಧತಿಯ ಮಂದ ಕಷಾಯ ಬಹಳ ಲೋಕೋತ್ತರ ಇದೆ. ಇನ್ನೂ ಸ್ವಲ್ಪ ಬೇರೆ ಭಾಷೆಯೊಳಗೆ ಬೇರೆ ಶಬ್ದದಿಂದ ಹೇಳಿದ್ರ ಅಧ್ಯಾತ್ಮ ಪದ್ಧತಿಯ ಮಂದ ಕಷಾಯ ಭವಿಷ್ಯದ ಕಾಲದೊಳಗ ಯಾವಾಗೂ ತೀವ್ರ ಕಷಾಯದ ಕಡೆಗೆ ಪತನ ಆಗಗೊಡುವುದಿಲ್ಲ ಮತ್ತು ನಿಯಮದಿಂದ ನಿಷ್ಕಷಾಯ ಸ್ವಭಾವದ ಪ್ರಾಪ್ತಿ ಮಾಡಿಸ್ತಿದೆ. ಆದ ಮಂದ ಕಷಾಯ ಅರೆ ಪುನಃ ತೀವ್ರ ಕಷಾಯ ರೂಪ ಆಗೋದಿಲ್ಲ, ಅದು ಪರಿವರ್ತಿತ ಆಗಿ. ಆದ್ರೆ ಭಾವಿಯ ಅಲ್ಪ ಕಾಲದೊಳಗನ ನಿಷ್ಕಷಾಯ ಸ್ವಭಾವದ ಗ್ರಹಣ ಆಗ್ತಿದೆ, ಪ್ರಾಪ್ತಿ ಆಗ್ತಿದೆ ಅಂದ್ರೆ ಮೋಕ್ಷದಲ್ಲ, ಮೋಕ್ಷ ಮಾರ್ಗದ್ರೆ ಸಮ್ಯಕ್ ದರ್ಶನದ ರತ್ನತ್ರಯದ ಉತ್ಪತ್ತಿ ಕಾರಣ ಆಗ್ತಿದೆ. ಹೀಗೆ ಉತ್ತರೋತ್ತರ ಅಂತ ಹೇಳಿದ್ರಲ್ಲ, ಗುಣಸ್ಥಾನಗಳ ಪರಿಪಾಠದೊಳಗೂ ಕೂಡ 1, 2, 3 ಉತ್ತರೋತ್ತರ ಅಶುಭದ ಹಾನಿ ಅಶುಭದ ಹಾನಿಯಾಗದ ವಿನಃ ಶುದ್ಧದ ಉತ್ಪಾದ ಆಗೋದನ್ನೇ ಇಲ್ರಿ. ಶುಭದ ಹೇಳಿಲ್ಲ, ಅಶುಭದ ಹಾನಿಯ ಇನ್ನೊಂದು ಮುಖನ ಶುಭ ಇದೆ. ಅರೆ
ಶುದ್ಧದ ಉತ್ಪಾದದ ಮಾತು ಹೇಳಿದರೆ. ಇನ್ನು ಶುಭದ ವೃದ್ಧಿ ಇದೆಯಲ್ಲ, ಯಾವುದ 4, 5, 6 ಶುಭದ ವೃದ್ಧಿ ಆದಲ್ದ ಅಶುಭದ ಅಭಾವ ಮತ್ತು ಶುದ್ಧದೊಳಗೆ ಸ್ಥಿರತೆ ಆಗೋದಿಲ್ಲ. 4, 5, 6ನೇ ಗುಣಸ್ಥಾನದೊಳಗೆ ಉತ್ತರೋತ್ತರ ಶುಭದ ವೃದ್ಧಿ ಇದೆ ರೀ. ಶುಭದ ವೃದ್ಧಿ ಏನು ನಡೆದದ್ದು ಇದೆ, ಅಲ್ಲಿ ಅಶುಭದ ಸರ್ವನಾಶ ಆಗ್ತಾ ಇರ್ತಿದೆ ರೀ ಉತ್ತರೋತ್ತರ. ಮತ್ತು ಶುದ್ಧದೊಳಗ ಸ್ಥಿರತೆಯ ತಯಾರಿ ನಡೆದದ್ದು ಇದೆ. ಅಶುಭದ ಹಾನಿ ಅದರೊಳಗೆ ಗರ್ಭಿತ ಇದೆ, ಶುಭ ಗರ್ಭಿತ ಇದೆ ರೀ. ಮತ್ತದ ಆ ಅಶುಭದ ಹಾನಿ ಶುಭವನ್ನು ಮುಖ್ಯ ಮಾಡುವುದಿಲ್ಲ, ಅದರ ಶುದ್ಧವನ್ನು ಉತ್ಪಾದ ಮಾಡ್ತಿದೆ. ಜೀವನದೊಳಗ ಯಾವುದೇ ಜೀವನದೊಳಗ ಅದು ಹೊರಗಿನ ಅವಸ್ಥಾ ಏನರೇ ಇರಲಿ ರೀ, ಬಿಳಿ ವಸ್ತ್ರ ಬಣ್ಣದ ವಸ್ತ್ರದ ಹಾಗೆ ತಿರಿಯಂಚ ದೇಹ ಮನುಷ್ಯ ದೇಹ ಯಾವುದೇ ಇರಲಿ, ಆದರೆ ಯಾವುದೇ ಜೀವದ ಸಲುವಾಗಿ ರತ್ನತ್ರಯ ಮಾರ್ಗದ ಶುದ್ಧದ ಉತ್ಪತ್ತಿಯಾಗಬೇಕಾದ್ರೆ ಅರೆ ಶುಭ 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 ಅಲ್ಲ, ಅಶುಭದ ಹಾನಿ ಹಾನಿ ಹಾನಿ. ಏನು ಅಶುಭದ ಹಾನಿ? 3 ಗುಣಸ್ಥಾನ ಹೇಳಿದರೆ ಅವು ಕ್ರಮದಿಂದಂತೂ ಇಲ್ಲ, 1ರಿಂದ 2, 2ರಿಂದ 3 ಹೀಗಂತೂ ಇಲ್ಲ. ಆದ್ರೆ ಆ ಪ್ರಕಾರದ ಯೋಗ್ಯತೆಯ ಅಂತರಂಗದೊಳಗೆ ಇದ್ದ ನಂತರ 4ನೇ ಗುಣಸ್ಥಾನಕ್ಕೆ ಹೋಗ್ತಿದೆ. ಯಾವ ಬರುವೆಳೆದೊಳಗದವಲ್ಲ ತಮಗಂತೂ ಶಾಬ್ದಿಕವಾಗಿ ಓದಿ ಕೇಳಿ ಪರಿಚಯ ಇದೆ. ಏನ 5ರಿಂದ 7ಕ್ಕೆ ಹೋಗ್ತಾನೆ, 7ರಿಂದ ಪತನ ಹೊಂದಿ 6ಕ್ಕೆ ಬರ್ತಾನೆ ಅಂಥೇಳಿ. ಇದು ಯಾವ ಪ್ರಕಾರ ಇದೆ ಅಲ್ಲ, ಅದೇ ಪ್ರಕಾರ ಇಲ್ಲಿ 1ನೇ ಗುಣಸ್ಥಾನದವ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ, ಪತನ ಹೊಂದು ಎಳೆದೊಳಗು 3, 2 ಎಲ್ಲ ಬರ್ತವೆ. ಈ ಮಾತು ಸತ್ಯ ಇದ್ರೂ 5ನೇ ಗುಣಸ್ಥಾನದೊಳಗ ಆ ದೃಷ್ಟಾಂತದ ಕಡೆಗೆ ಹೋದ್ರೆ 5ನೇ ಗುಣಸ್ಥಾನದೊಳಗ 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ನಡೆದಿರುವಾಗ 6ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ಕೂಡ ಗರ್ಭಿತ ಇದೆಯೋ ಅಥವಾ ಇಲ್ರಿ? ಇದೆ. ಅದೇ ಪ್ರಕಾರ ಅಲ್ಲಿ 2, 3. ಇನ್ನು ಇದರ ಅರ್ಥವನ್ನ ತಾತ್ಪರ್ಯವನ್ನ ತಿಳ್ಕೊಳ್ಳಿಕ್ಕೆ ಹೋದ್ರೆ 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನಕ್ಕೆ ಹೋಗಬೇಕಾದ್ರೆ ಮಿಥ್ಯಾತ್ವವೆಂಬ ಅಶುಭದ ಹಾನಿಯಾಗಬೇಕ್ರಿ. 2ನೇ ಗುಣಸ್ಥಾನದಿಂದ 3ನೇ ಗುಣಸ್ಥಾನಕ್ಕೆ ಹೋಗಬೇಕಾದ್ರೆ ಹಂಗೆ ಪರಿಪಾಠ ಅಂತೂ ಇಲ್ಲ. ಸುಧಾತಾಯಿ ಕಾಯ್ತಾರೆ, ಲಿಹುನಾನಿ ವಾಸ್ತಾನ ಕಾಯ್ತಾರೆ ಸಮಜನಕ, ಪರಿಪಾಠ ಅಂತೂ ಹಾಗಿಲ್ಲ. ಆದ್ರೆ ಭಾವದೊಳಗೆ ಆ ಪ್ರಕಾರದ ಶುದ್ಧಿ ಅದು ತಿಳ್ಕೊಂಡು ತಗೊಳ್ರಿ. ಯಾಕಂದ್ರೆ ನೀವು ಬರೆದಿಟ್ಟದ್ದ ನಾಳೆ ಯಾರಾದರೂ ಓದು ವೇಳೆದೊಳಗೆ ಹೀಗೆ ಅರ್ಥ ಮಾಡಬಾರ್ದು. ಇದರ ಸಲುವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ನೋಡ್ರಿ, ಲೇಖಿ ಗ್ರಂಥಗಳಲ್ಲಿ ಸಿಗುವ ವಿಷಯ ಮತ್ತು ಆ ಗ್ರಂಥಗಳ ಪ್ರತಿಪಾದನೆಯಲ್ಲಿ ಸಿಗುವ ವಿಷಯದೊಳಗೆ ಬಹಳ ವ್ಯತ್ಯಾಸ ಇದೆ ರೀ. ಆದ್ರೆ ಆ ಪ್ರತಿಪಾದನೆ ಏನಿದೆಯೋ ಅದನ್ನೆಲ್ಲ ಬರೆದಿಡ್ಲಿಕ್ಕೆ ಬರ್ತಿಲ್ಲ ರೀ. ಅದು ಪ್ರತ್ಯಕ್ಷ ಈ ಪ್ರಕಾರ ಪ್ರತಿಪಾದನೆಯ ಮಾಧ್ಯಮದಿಂದ ವಿನಿಯೋಗ ಮಾಡ್ಕೊಳ್ಬಹುದ್ರಿ. ಈಗ ಏನು ನಡೆದಿತ್ತು, ಉತ್ತರೋತ್ತರ 3 ಗುಣಸ್ಥಾನಗಳಲ್ಲಿ ಅಶುಭದ ಹಾನಿ ಅಂಥೇಳಿ ಹೇಳಿತ್ತಲ್ಲ, 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನ ಯೋಗ್ಯ ಈ ಜೀವದಲ್ಲಿ ಅಂತರಂಗದೊಳಗ ಶುದ್ಧಿ ಆಗಬೇಕಾದ್ರೆ ಆ ಶುದ್ಧಿಯೊಳಗ ಯಾವ ಅಶುಭದ ಹಾನಿಯಾಗಿದೆಯಲ್ಲ ಆ ಅಶುಭದ ಹಾನಿ ಮಿಥ್ಯಾತ್ವದ ನಾಶ ಇದೆ ರೀ. ನಾಶ ಇದೆ, ಮಿಥ್ಯಾತ್ವದ ನಾಶ ಅಂಥೇಳಿ ಹೇಳ್ತಾ ಇದೆನ್ನ. ಹಾನಿ ಅರ್ಥಾತ್ ನಾಶ. ಮುಂದೆ 3ನೇ ಗುಣಸ್ಥಾನ ಯೋಗ್ಯ ಶುದ್ಧತೆ ಅರ್ಥಾತ್ ಅಶುಭದ ಹಾನಿ ಇದೆಯಲ್ಲ ಅದು ಅನಂತಾನುಬಂಧಿಯ ನಾಶ ಇದೆ ರೀ. ಅದನ್ನು ದಾಟಿದ ನಂತರ ಆತ್ಮನ ಅನುಭೂತಿ 4ನೇ ಗುಣಸ್ಥಾನ ಬರ್ತಿದೆ. ತಿಳಿತೇನ್ರಿ? 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನ ಯೋಗ್ಯ ಶುದ್ಧಿಯ ಆಗದ ವಿನಃ ನೇರವಾಗಿ 4ನೇ ಗುಣಸ್ಥಾನ ಬರ್ತಿದೆಯನ.
ಅಂತರಂಗದೊಳಗೆ ಆಗಿರ್ತಿದೆ, ಅದರ ಪ್ರಗಟ ರೂಪದಿಂದ ಗುಣಸ್ಥಾನ ಇರುವುದಿಲ್ಲ ರೀ. ತಿಳಿತೇನ್ರಿ? ಅಂಥೇಳಿ ಮೊದಲನೇ ಗುಣಸ್ಥಾನದಿಂದ ಎರಡನೇ ಗುಣಸ್ಥಾನ ಯೋಗ್ಯ ಅಶುಭದ ಹಾನಿಯ ಅರ್ಥಾತ್ ಮಿಥ್ಯಾತ್ವದ ನಾಶ್. ಉಪಶಮ ಅನ್ಬೇಡ್ರಿ, ನಾಶ್. ಮೊದಲು ಉಪಶಮ ಸಮ್ಯಕ್ತ್ವನ ಆಗ್ತಿದೆಯಲ್ಲ, ಆಗಲ್ಲ ಪ್ರಭು, ಅದರ ಪರಿಣಾಮದೊಳಗೆ ಅದರದ್ದು ಪ್ರಭಾವ ಇಲ್ಲ ಅಂಥೇಳಿ ನಾಶ್. ಇದ್ರೆ ಇರಲಿಲ್ಲ ಅದ ಸತ್ತಾದೊಳಗೆ. ಅದರ ಸಲುವಾಗಿ ಹೇಳಿತ್ತು ನೋಡ್ರಿ, ಯಾವುದೇ ಮಾತಿಗೆ ತಕ್ಷಣ ಆಕುಲಿತ ಆಗೋದಕ್ಕಿಂತ ಸ್ವಲ್ಪ ಗಂಭೀರತೆಯಿಂದ ವಿಷಯವನ್ನು ಆಲಿಸ್ತಾ ಹೋಗಬೇಕು, ವಿಚಾರ ಮಾಡ್ತಾ ಹೋಗಬೇಕು, ಚಿಂತನೆ ಮಾಡ್ತಾ ಹೋಗಬೇಕು, ಆಗಮದ ಆಧಾರ ತಗೊಳ್ತಾ ಹೋಗಬೇಕು. ಆವಾಗ ಯಾವುದೋ ಒಂದು ಮಾತಿಂದ ದೀರ್ಘಕಾಲದ ನಂತರ 4 ವರ್ಷ 6 ವರ್ಷ 8 ವರ್ಷ 10 ವರ್ಷ 4 ಭವ 6 ಭವ 8 ಭವ 10 ಭವದ ನಂತರ ಆಗೋದ್ರಿ ಕಾರ್ಯದ. ನಿನ್ನೆ ಕೇಳಿದೇನು ಮತ್ತಿಂದ ಸಮ್ಯಕ್ ದರ್ಶನ ಆಗ್ತಿದೆ ಹೀಗೆ ಮಾತಾ ಇರುವುದಿಲ್ಲ. ಮತ್ತು ಆಗುವುದರಲ್ಲಿ ಕೂಡ ಏನು ಆಶ್ಚರ್ಯ ಇಲ್ಲ. ನಿನ್ನೆ ಕೇಳಿದ ನಂತರ ಇವತ್ತು ಸಮ್ಯಕ್ ದರ್ಶನ ಆಗುವುದರಲ್ಲೇ ಆಶ್ಚರ್ಯ ಇಲ್ಲ, ಕೇಳ್ತಾ ಇರುವಂತೆ ಆಗ್ತಿದೆ ಪ್ರಭು. ಆದರೆ ಆ ಪ್ರಕಾರದ ಉಪಯೋಗದ ಪರಿವರ್ತನೆ ಆಗುವ ಸಮಯ ಬಂದಿರಬೇಕಲ್ಲ. ಸಮಯ ಬಂದಿರಬೇಕರ್ಥಾತ್ ಆ ಕಾಲದ್ರವ್ಯದ ವ್ಯವಹಾರ ಕಾಲದ್ರವ್ಯದ ಸಮಯ ಅಲ್ಲ, ಸಮಯ ಬಂದಿರಬೇಕರ್ಥಾತ್ ಈ ಉಪಯೋಗ ಬಿಟ್ಟೋಗಿ ಅಂಥ ಉಪಯೋಗದ ಸರದಿ ಬಂದಿರಬೇಕಲ್ಲ, ನಂಬರ್ ಬಂದಿರಬೇಕಲ್ಲ, ಅಂದ್ರೆ ಆ ಉಪಯೋಗ ಆಗ್ತಿದೆ, ಅಂಥ ಜ್ಞಾನೋಪಯೋಗ ಪ್ರಗಟ ಆಗ್ತಿದೆ ಪ್ರಭು. ಯಾವುದೂ ಅಸಾಧ್ಯ ಇಲ್ಲ, ಅದರ ಅಭ್ಯಾಸದ ವಿನಃ ಜೀವನಿಗೆ ಸುಲಭ ಸಾಧ್ಯ ಇಲ್ಲ. ಅನಾದಿ ಕಾಲದ ಸಂಸ್ಕಾರ ಇದೆಯಲ್ಲ, ಅಭ್ಯಾಸ ಇದೆಯಲ್ಲ, ಅದರದ ಅಭಾವ ಆಗೋದು ಸುಲಭ ಇಲ್ಲ. ಆದರೂ ಕೂಡ ವಸ್ತು ವ್ಯವಸ್ಥೆ ಹೀಗಿದೆ, ವರ್ತಮಾನ ಪರ್ಯಾಯದೊಳಗೆ ಪೂರ್ವ ಪರ್ಯಾಯದ ಅಭಾವ ಇದೆ, ಅರ್ಥಾತ್ ಸಂಸ್ಕಾರ ಇಲ್ಲ. ಆಗಮ ಬೇರೆ, ಸಿದ್ಧಾಂತ ಬೇರೆ, ಅಧ್ಯಾತ್ಮ ಬೇರೆ. ನಾವು ಮೂರೂ ಪದ್ಧತಿಗಳನ್ನು ಒಂದೇ ರೂಪದೊಳಗೆ ತಕ್ಕೊಳ್ಳಿಕ್ಕೆ ಹೋದರೆ ನಮಗೆ ಅರ್ಥ ಆಗುವುದಿಲ್ಲ. ಸಿದ್ಧಾಂತ ಬೇರೆ ಇದೆ. ಸಿದ್ಧಾಂತ ಏನು ಹೇಳ್ತಿದೆ? ವರ್ತಮಾನ ಪರ್ಯಾಯದೊಳಗೆ ಪೂರ್ವ ಪರ್ಯಾಯದ ಅಭಾವ. ಆಗಮ ಏನು ಹೇಳ್ತಿದೆ? ಅನಾದಿ ಕಾಲದ ಸಂಸ್ಕಾರ ಇದೆ. ಅಧ್ಯಾತ್ಮ ಏನು ಹೇಳ್ತಿದೆ? ಜ್ಞಾನದೊಳಗೆ ನೀ ಸತ್ಯವನ್ನು ತಿಳಿಯುವಂಥ ಪುರುಷಾರ್ಥ ಮಾಡು, ಯಾವ ಸಂಸ್ಕಾರ ಏನೂ ಮಾಡುವುದಿಲ್ಲ. ಅದಕ್ಕೆ ಯಾವುದೋ ಒಂದು ಕಥನವನ್ನು ಕೇಳಿ ಅದನ್ನು ಸತ್ಯ, ಅರೆ ಅನಾದಿ ಸಂಸ್ಕಾರ ಇದೆ, ಅಷ್ಟು ಸುಲಭವಾಗಿ ಎಲ್ಲಿ ಬಿಟ್ಟು ಹೋಗ್ತಿದೆ ಅಂಥೇಳಿ ಪ್ರಮಾದಿಯಾಗುವ ಮಾತಿಲ್ಲ. ನನ್ನ ಜ್ಞಾನದೊಳಗೆ ಉದ್ಯಮ ಮಾಡಿದ ನಂತರ ಯಾಕಾಗುವುದಿಲ್ಲ ಅಂಥೇಳಿ ಅಧ್ಯಾತ್ಮದ ಕಥನವನ್ನು ಕೇಳಿ ಆಗ್ರಹ ಅಥವಾ ಯಾವುದೇ ಪ್ರಕಾರದ ದುರಭಿಮಾನ ಮಾಡೋದ ಯೋಗ್ಯ ಇಲ್ಲ. ಸಿದ್ಧಾಂತ ಅಂತೂ ಸಿದ್ಧಾಂತ ಇದ್ದರೆ ಅದು ನೀನು ಏನೇ ಮಾಡಿದ್ರೂ ಬದಲಿ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾ ಇತ್ತು? ಮೊದಲನೇ ಗುಣಸ್ಥಾನದಿಂದ ಎರಡನೇ ಗುಣಸ್ಥಾನಕ್ಕೆ ಬರುವಂಥ ಯೋಗ್ಯತೆ ಆ ಜೀವದಲ್ಲೇ ಆಗುತ್ತಿದೆ. ಆ ಯೋಗ್ಯತೆಯ ಹೆಸರೇ ಮಿಥ್ಯಾತ್ವದ ನಾಶ. ಮಿಥ್ಯಾತ್ವದ ಉಪಶಮ ಅಂತ ಹೇಳಬೇಕಾದ್ರೆ ನೀವು ತಿಳ್ಕೊಳ್ರಿ. ಅದರ ಉಪಶಮದ ಅರ್ಥ ಅದರಿಂದ ಪರಿಣಾಮ ಶ್ರದ್ಧಾ ಅಂತರಂಗ ಪ್ರಭಾವಿತ ಆಗುವುದಿಲ್ಲ, ಇಷ್ಟು ಇದೆ ರೀ. ಉಪಶಮದ ಅರ್ಥ ಸತ್ತಾಸೂಚಕ ಇರುವೆಳೆದೊಳಗೂ ಕೂಡ ಕ್ರಿಯೆಯಲ್ಲಿ ಏನೂ ಬಾಧೆ ಮಾಡುವುದಿಲ್ಲ ಅನ್ನೋದು ಕೂಡ ಮುಖ್ಯ ರೂಪದಿಂದ ಅದರಲ್ಲಿ ವಿಷಯ ಇದೆ ರೀ. ಉಪಶಮ ಶಬ್ದದೊಳಗೆ ಸತ್ತಾ, ಅದರ ಸತ್ತಾ ಇದೆ, ಈ ಮಾತು ಸತ್ಯ. ಅದರ ಸತ್ತಾ ಇದ್ರೂ ಅದೇನು ಮಾಡುವುದಿಲ್ಲ. ಯಾವ ಪ್ರಕಾರ? ಸತ್ತಾಪ್ರಾಪ್ತ ಕರ್ಮ ಉದಯದಲ್ಲಿ ಬಾರದ ವಿನಃ ಜೀವನಿಗೆ ಫಲ ಕೊಡುವುದಿಲ್ಲ. ಅರೆ ಸತ್ತಾದೊಳಗ ತೀರ್ಥಂಕರ ನಾಮಕರ್ಮದಂಥ 3 ಲೋಕದೊಳಗ ಶ್ರೇಷ್ಠ ಕರ್ಮದ ಸತ್ತಾ ಇರ್ತಾರೆ. ಆದ್ರೆ ಅಲ್ಲಿ ಕರ್ಮದ ಉದಯ ಇರಲಿಲ್ಲ. ಯಾವ ಕರ್ಮದ? ಆ ಶ್ರೇಷ್ಠ ಕರ್ಮದ್ದಂತೂ ಇಲ್ಲ. ಆದರೆ ಅಲ್ಲಿ
ಆಹಾರ ಸಿಗುವಂಥ ಪ್ರಾಸುಖ ಆಹಾರ ಕ್ಷುಧಾಬಾಧೆಯನ್ನು ಶಮನಗೊಳಿಸುವಂಥ ಅದರಲ್ಲಿ ಯಾವುದು ನಿಮಿತ್ತ ಇದೆಯೋ ಆ ನಿಮಿತ್ತವನ್ನು ಒದಗಿಸುವಂಥ ಕರ್ಮದ ಉದಯ ಇರಲಿಲ್ಲ ಆದಿದೇವನಿಗೆ. ಕರ್ಮ ಇದೆ ಇರಲಿ. ಬಹಳ ಸುಂದರ ಪ್ರಶ್ನೆ. ಸತ್ತಾದೊಳಗಿರುವಂಥ ಕರ್ಮ ಅದು ಕಾಲಾಂತರದಿಂದ ಉದಯಕ್ಕೆ ಬರ್ತಿದೆ. ಇನ್ನೊಂದ್ಸಲ, ಸತ್ತಾದೊಳಗಿರುವಂಥ ಕರ್ಮ ಕಾಲಾಂತರದಿಂದ ಉದಯಕ್ಕೆ ಬರ್ತಿದೆ. ಉದಯದೊಳಗಿರುವಂಥ ಕರ್ಮ ಫಲ ಕೊಟ್ಟು ಹೊರಟು ಹೋಗ್ತಿದೆ. ಪರಿಭಾಷೆ ಅವತರ ಯಾವುದು ಉದಯದೊಳಗೆ ಬಂದಿದೆಯೋ ಅದು ನಿಯಮದಿಂದ ಫಲ ಕೊಡ್ತಿದೆ ಮತ್ತು ಹೊರಟು ಹೋಗ್ತಿದೆ. ಇನ್ನು ಉಪಶಮ ಯಾವ ಕರ್ಮದ ಆಗಿದೆಯಲ್ಲ, ಆ ಉಪಶಮ ಆಗಿರುವಂಥ ಕರ್ಮ ಯಾವ ರೀತಿ ಕಟ್ಟಲ್ಪಟ್ಟಿದೆಯೋ ಅದೇ ರೂಪದಿಂದ ಉದಯಕ್ಕೆ ಬರುತ್ತಿಲ್ಲ. ಅದರ ಶಕ್ತಿ ಹೀನಾಗಿ ಉದಯಕ್ಕೆ ಬರ್ತಿದೆ. ಶಕ್ತಿ ಕಳ್ಕೊಂಡು ಬೇರೆ ರೂಪದಿಂದ ಉತ್ತರ ಪ್ರಕೃತಿ ರೂಪದಿಂದ ಉದಯಕ್ಕೆ ಬರ್ತಿದೆ. ಅದಕ್ಕೆ ಉಪಶಮ ಅಂತಾರೆ. ಮೂಲ ಪ್ರಕೃತಿ ರೂಪದಿಂದ ಉದಯಕ್ಕೆ ಬರುವುದಿಲ್ಲ. ದರ್ಶನ ಮೋಹನೀಯದ್ದ ಉಪಶಮ ಆದದ್ದೇ ಇದೆ. ಅದ ದರ್ಶನ ಮೋಹ ರೂಪದಿಂದ ಉದಯಕ್ಕೆ ಬರುವುದಿಲ್ಲ. ಚಾರಿತ್ರ ಮೋಹದ ರೂಪದಿಂದ ಉತ್ತರ ಪ್ರಕೃತಿ ರೂಪದಿಂದ ಅದರದ ಶಕ್ತಿ ಕಮ್ಮಿಯಾಗಿ ಅದ ಉದಯಕ್ಕೆ ಬರ್ತಿದೆ. ಉಪಶಮದ ಅರ್ಥ ಏನ? ಮೂಲ ಪ್ರಕೃತಿ ಹೇಗಿದೆಯೋ ಆ ರೂಪದಿಂದ ಉದಯಕ್ಕೆ ಬರುವುದಿಲ್ಲ. ಶಕ್ತಿಹೀನಾಗಿ ಉದಯಕ್ಕೆ ಬರ್ತಿದೆ, ಅನ್ಯ ರೂಪದಿಂದ ಉದಯಕ್ಕೆ ಬರ್ತಿದೆ. ಅದಕ್ಕೆ ಉಪಶಮ ಅಂತಾರೆ. ಸತ್ತ ಅರ್ಥಾತ್ ಅದರ ಸ್ಥಿತಿ ಪೂರ್ಣ ಆದ ನಂತರ ಅದು ಉದಯಕ್ಕೆ ಬರ್ತಿದೆ. ಉದಯ ಅರ್ಥಾತ್ ಯಾವುದು ಉದಯದೊಳಗಿದೆಯೋ ಅದು ನಿಯಮದಿಂದ ಫಲ ಕೊಡ್ತಿದೆ ಮತ್ತು ಉಳಿಯುವುದಿಲ್ಲ, ಹೊರಟು ಹೋಗ್ತಿದೆ. ಶಕ್ತಿಹೀನ ಆಗಬೇಕಾದ್ರೆ ಜೀವದ ಭಾವ ವರ್ತಮಾನದ ಭಾವಂತೂ ಕಾರಣನ ಇದೆ. ಯಾವ ಪ್ರಕಾರ? ಉಪಶಮ ಸಮ್ಯಕ್ತ್ವ ಅರ್ಥಾತ್ ಆತ್ಮನ ಅನುಭೂತಿ, ಪ್ರತ್ಯಕ್ಷ ಆತ್ಮನ ಆಸ್ವಾದನೆ ಪಡೆಯುವಂಥ ಯಾವ ಪರ್ಯಾಯದ ಸರದಿ ಬಂತೋ ಆ ಪರ್ಯಾಯ ಸ್ವಯಮೇವ ಪುರುಷಾರ್ಥ ಮಾಡಿದ ನಂತರ ಆ ದರ್ಶನ ಮೋಹನೀಯ ಉಪಶಮಿಸಲ್ಪಟ್ಟಿತು. ಆದರೆ ಉಪಶಮಿಸಲ್ಪಟ್ಟಿರುವಂಥ ಯಾವ ದರ್ಶನ ಮೋಹನೀಯ ಇದೆಯಲ್ಲ, ಅದ ಕಾಲಾಂತರದಿಂದ ದಬಾಯಿಸಿ ಇಟ್ಟ ನಂತರ ಅದರ ಶಕ್ತಿ ಕಡಿಮೆ ಆಗ್ತಿದೆ. ವಾಯು ಗಾಳಿ ತುಂಬಿರುವಂಥ ಯಾವುದಾದ್ರೂ ಒಂದು ವಸ್ತು ಇದೆಯಲ್ಲ, ಬಲೂನ್ ಇದೆ, ಅದರ ಮೇಲೆ ಹಲ್ಕ ಭಾರ ಹಾಕೋದ್ರೆ ಬಲೂನ್ ಅದ ಸೂಕ್ಷ್ಮ ಇದೆ, ನಾಜೂಕಿದೆ, ಅದರ ಮೇಲೆ ಹಲ್ಕ ಒಂದು ರುಮಾಲ್ ಇಡೋದ್ರಿ, ಅದರ ನಂತರ ಒಂದು 4 ರುಮಾಲ್ ಇಡೋದ್ರಿ, 10 ರುಮಾಲ್ ಇಡೋದ. ಆಮೇಲೆ ಆ ಗಾಳಿ ಇದೆಯಲ್ಲ ತಾನೇ ಅದು ಎಲ್ಲಿಂದನೋ ಪಾಸ್ ಆಗ್ತಿದೆ ರೀ. ಆಮೇಲೆ ಅದು ಕ್ರಮದಿಂದ ಅದರ ಮೇಲೆ ಭಾರ ಹಾಕ್ತಾ ಹೋದ್ರೆ ಅದು ಚಿಪ್ ಆಗ್ತಿದೆ ಏನಿಲ್ಲ. ಪ್ರಯೋಗ ಮಾಡಿ ನೋಡುವ ಮಾತಿಲ್ಲ, ಬುದ್ಧಿಯೊಳಗೆ ಪ್ರಯೋಗ ಮಾಡೋದ್ರೆ ವಸ್ತು ಸ್ವರೂಪ ಹೀಗೆ ಇದೆ. ಒತ್ತಿ ಇಟ್ಟ ನಂತರ ದಬಾಯಿಸಿ ಇಟ್ಟ ನಂತರ ಮತ್ತು ಅದನ್ನು ತೆಗೆಯೋದನೇ ಇಲ್ಲರಿ, ಮೇಲೆ ಇನ್ನಷ್ಟು ಭಾರನ ಹಾಕ್ತಾ ಹೋಗೋದ್ರಿ. ಆವಾಗ ಅದರೊಳಗಿನ ಗಾಳಿ ಏನಾಗ್ತಿದೆ? ಹೊರಟು ಹೋಗ್ತಿದೆ. ಅದೇ ಪ್ರಕಾರ ಕರ್ಮ ಯಾವುದೋ ಒಂದು ವಸ್ತು ರೀ, ಯಾವುದು ಈಗ ಮಾವಿನ ಹಣ್ಣು ಇರ್ತಾವಲ್ಲ, ಅವು ಹಸಿ ಇರೋ ವೇಳೆದೊಳಗನ ಸ್ವಲ್ಪ ಒತ್ತಿ ಇಟ್ಟರು ಅಂತಂದ್ರೆ ಹಣ್ಣಾದ ನಂತರ ಅವು ಹಾಗೆ ಕಾಣಿಸ್ತವೇನಲ್ಲ, ಅಲ್ಲಿ ಒತ್ತಿದ ಹಾಗೇನ ಕಾಣಿಸ್ತವೇನ, ಅವು ಮತ್ತು ಪುನಃ ಅವೇನು ದುಂಡಗಾಗುವುದಿಲ್ಲ, ಅರ್ಥಾತ್ ಪುಷ್ಟ ಕಾಣುವುದಿಲ್ಲ. ಅದೇ ಪ್ರಕಾರ ಇಲ್ಲಿ ಕರ್ಮದ ಮೇಲೆ ದರ್ಶನ ಮೋಹನೀಯ ರೂಪ ಕರ್ಮ ಅಂದರೆ ಅಥವಾ ಪರಿಣಾಮ. ಕರ್ಮ ಮತ್ತು ಪರಿಣಾಮ ಎರಡೂ ಅದವರಲ್ಲೇ. ಭಾವಕರ್ಮ, ದ್ರವ್ಯ ಕರ್ಮ ಅಂತೇಳಿ ಹೇಳಿದರು. ಉದ್ಗಲದ ರಚನೆ ಮತ್ತು ಜೀವದ ವಿಕೃತ ಭಾವ, ವಿಪರೀತ ಭಾವ ಎರಡು ಭೇದ ಅದಾವನರೇ. ಪರಿಣಾಮದೊಳಗೆ ನಿರ್ಮಲತೆ, ವಿಪರೀತತೆಯನ್ನು ದಬಾಯಿಸಿಟ್ಟದ್ದಿದೆ. ವಿಪರೀತತೆಯ ಕಡೆಗೆ ದೃಷ್ಟಿಯಿಟ್ಟು ದಬಾಯಿಸಿಲ್ಲ, ಯಥಾರ್ಥ ಸ್ವರೂಪದ ಮೇಲೆ ದೃಷ್ಟಿ ಇಡುವುದರಿಂದ ಆ ದೃಷ್ಟಿಯೊಳಗ ಯಥಾರ್ಥ
ಸ್ವಭಾವದ ಬಲ ಬರುವುದರಿಂದ ಆ ದೃಷ್ಟಿ ಪುಷ್ಟ ಆಗುವುದರಿಂದ ಆ ವಿಪರೀತ ದೃಷ್ಟಿ ಏನಾಯ್ತ್ರಿ ದಬಾಯಿಸಲ್ಪಟ್ಟಿತು. ಹಾಗಾದ್ರೆ ಆ ಪುಷ್ಟವಾದಂಥ ಯಥಾರ್ಥ ದೃಷ್ಟಿ ಅದೇ ಮಾರ್ಗದಲ್ಲಿ ಭೀಮಗತಿಯಿಂದ ಸಾಗುತ್ತಾ ಇರುವ ವೇಳೆದೊಳಗೆ, ಶೀಘ್ರಗತಿಯಿಂದ ಸಾಗುತ್ತಾ ಇರುವ ವೇಳೆದೊಳಗೆ ಅದು ದಬಾಯಿಸಿಟ್ಟದ್ದೇನಾಯ್ತ್ರಿ ಅಲ್ಲೇ ಉಳಿತ. ಇರಲಿ ನಾಳೆ ನೋಡಿದ್ರೆ ಆಯ್ತು, ಇರಲಿ ನಾಳೆ ನೋಡಿದ್ರೆ ಆಯ್ತು, ಹಣ್ಣು ಅಲ್ಲೇ ಕೊಳತು ಹೋಗ್ತಿದೇನಿಲ್ರಿ. ಹಾಗೆ ಕರ್ಮ ಅಥವಾ ವಿಪರೀತ ಭಾವ ಅದೇನಾಗ್ತಿದೆ ರೀ, ನಾವು ಯಥಾರ್ಥ ಮಾರ್ಗದೊಳಗೆ ಹೋಗುವುದೊಳಗೆ ಇದ್ರೆ ಇರಲಿಲ್ಲ ಅಲ್ಲ, ಅದನ್ನು ನಾವು ಇರಿಸಿಕೊಳ್ಳೋದು ಸಾಧ್ಯ ಇಲ್ಲ, ಹೋಗಲಾಡಿಸೋದು ಸಾಧ್ಯ ಇಲ್ಲ. ಅದರೊಳಗೆ ಎಷ್ಟು ಕಾಲ ಇರುವಂಥ ಶಕ್ತಿ ಇದೆ ಅಷ್ಟು ಕಾಲ ಇರ್ತಿದ್ದೀರಿ. ಹಣ್ಣು ನಾವು ನೋಡದಿದ್ರೆ, ಯಾರು ನನ್ನನ್ನು ನೋಡಿಲ್ಲ ಅಂಥೇಳಿ ತಕ್ಷಣ ಕೊಳತು ಹೋಗುವುದಿಲ್ಲ. ಅದು ಎಷ್ಟು ದಿವಸ ಅದರದ್ದು ಯೋಗ್ಯತೆ ಇದೆಯೋ ಅಷ್ಟು ದಿವಸ ತಾಜಾ ಇರ್ತಿದೆ, ಆಮೇಲೆ ಅದು ಬಾಡ್ತಿದೆ, ಆಮೇಲೆ ಅದು ಕೊಳಿತಿದೆ. ಹೌದೇನಿಲ್ರಿ? ಅದೇ ಪ್ರಕಾರ ಇದೆ, ಅಕ್ಷರಶಃ ಅದೇ ಪ್ರಕಾರ ಇದೆ. ಬಾಡ್ತಿದೆ. ವಿಪರೀತ ಮನ್ನಣೆ ಏನಿದೆ ಅದು ಮಂದಾಗ್ತಿದೆ, ಕುಗ್ಗುತ್ತಿದೆ, ಅದರ ಶಕ್ತಿ ಇದಾಗ್ತಿದೆ, ಆಮೇಲೆ ಕೊಳತು ಹೋಗ್ತಿದೆ, ನಷ್ಟ ಆಗ್ತಿದೆ. ಆಗ ನಾನು ಕೊಳತು ಹೋಗುವ ಮಾತು ಹೇಳೇನ್ರಿ, ದೃಷ್ಟಾಂತ ಹಣ್ಣಿಂದ ತಗೊಂಡ ಕಾರಣ. ಆದ್ರೆ ಆಗಮದೊಳಗ ಉದುರಿ ಹೋಗುವ ಮಾತು ಹೇಳಿದ್ದಾರೆ. ನಿರ್ಜರೆ ಅಂದ್ರೆ ಏನ? ಉದುರಿ ಹೋಗೋದು, ಝಡಿಸಿ ಹೋಗೋದು. ಎಲೆ ಅದಾವಲ್ಲ, ವೃಕ್ಷದ ಎಲೆ, ಅವು ತನ್ನಷ್ಟಕ್ಕೆ ತಾನೇ ಉದುರ್ತಾವೇನಿಲ್ರಿ. ಕಾಲದ ನಿಮಿತ್ತ ಪಡೆದು, ಕಾಲದ ನಿಮಿತ್ತ ಅರ್ಥಾತ್ ಪರಿಸರ, ವಾತಾವರಣ, ಹವಾ, ಗಾಳಿಗಳ ನಿಮಿತ್ತ ಅಲ್ಲ. ನಿಮಿತ್ತ ಅಂತ ಹೇಳಿ ಅದನ್ನು ಹೇಳಬಹುದಾಗಿದೆ, ಆದರೆ ಅದರದ್ದು ಯೋಗ್ಯತೆ ಹಾಗಿರ್ತಿದೆ. ಆವಾಗ ಅಲ್ಲಿ ಅದು ನಿಮಿತ್ತ ಆಗ್ತಿದೆ. ಬಿಸಿಲ ಏನಿದೆ, ಬಿರುಗಾಳಿ ಏನಿದೆಯೋ ಅದು ನಿಮಿತ್ತ ಆಗ್ತಿದೆ. ಕಾಲದ ನಿಮಿತ್ತ ಅರ್ಥಾತ್ ವೃಕ್ಷದಲ್ಲಿ ತಗಲಿಕೊಂಡಿರುವಂಥ ಕಾಲ ಪೂರ್ಣ ಆಗುವ ನಿಮಿತ್ತ. ಕಾಲ ಪೂರ್ಣ ಆದ ನಂತರ ಏನಾಗ್ತಿದೆ? ನೆಲಕ್ಕೆ ಬಂದು ಬೀಳ್ತಿದೆ ಎಲೆ. ಸರಿ, ಆಗಮದೊಳಗ ಯಾವ ನಿಸರ್ಗದಲ್ಲಿ ಇಂದ್ರಿಯ ಗೋಚರ ಪದಾರ್ಥಗಳಿದಾವೆಯೋ ಅವುಗಳ ಮೂಲಕ ಅತೀಂದ್ರಿಯದ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರಪ್ಪ. ಜ್ಞಾನಿ ಗುರುಗಳದ್ದು ಪ್ರತಿಭಾ ಎಂಥದ್ದ. ಯಾವುದು ನಿನಗೆ ಕಾಣಿಸ್ತಿದೆ ಅಲ್ಲ ಅದನ್ನು ತೋರಿಸಿಕೊಟ್ಟು, ಯಾವುದು ನಿನಗೆ ಕಾಣಿಸೋದು ಅಥವಾ ಯಾರಿಗೂ ಇಂದ್ರಿಯ ಜ್ಞಾನದಿಂದ ಛದ್ಮಸ್ಥಾವಸ್ಥೆಯೊಳಗೆ ಕಾಣಿಸೋದು ಸಾಧ್ಯ ಇಲ್ಲಲ್ಲ, ಅದನ್ನು ಅನುಭವ ಪೂರ್ವಕ ಮತ್ತು ಕೇವಲ ವಚನದ ಆಧಾರ ತಗೊಂಡು ತಿಳಿಸಿಕೊಟ್ಟಿದ್ದಾರೆ. ಹೀಗಿರುವ ವೇಳೆದೊಳಗ ಯಾಕೆ ನಂಬೋದಿಲ್ಲ? ಪಾತ್ರ ಜೀವ ಯಾಕೆ ನಂಬೋದಿಲ್ರಿ? ನಂಬುತ್ತಾನೆ. ಯಾವ ಅಪಾತ್ರ ಜೀವ ಯಾಕೆ ನಂಬುತ್ತಾನ್ರಿ? ನಂಬುವುದೇ ಇಲ್ಲ. ಯಾಕೆ? ಅವನ ಈ ಸಮಯದೊಳಗೆ ಪಾತ್ರತೆ ಇಲ್ರಿ, ಅಷ್ಟೇ. ಈ ಸಮಯದೊಳಗೆ ಪಾತ್ರತೆ ಇಲ್ಲ. ಅಭವ್ಯ ಜೀವ ನಂಬತಾನೆ, ಅದರ ಕಾರ್ಯ ಆಗುವುದಿಲ್ರಿ. ಯಾಕೆ? ಕಾರ್ಯ ಆಗುವ ಯೋಗ್ಯತೆ ಆ ಜೀವದ ಪರ್ಯಾಯದೊಳಗೆ ಇಲ್ಲವೇ ಇಲ್ಲ, ಯಾವಾಗೂ ಬರುವುದಿಲ್ರಿ. ಅದ್ಭುತ ಮಾತು ಇದೆ. ಅಭವ್ಯ ಜೀವ ನಂಬುತ್ತಾನೆ ಅಂತ ಹೇಳಿ ಹೇಳ್ತು, ಅಪಾತ್ರ ಜೀವ ನಂಬುವುದಿಲ್ಲ ಅಂತ ಹೇಳಿ ಹೇಳ್ತು. ಪಾತ್ರ ಜೀವ ಯಾಕೆ ನಂಬುವುದಿಲ್ಲ? ನಂಬುತ್ತಾನೆ ಅಂತ ಹೇಳ್ತೀವಿ. ಬಸ್ ಜ್ಞಾನದಲ್ಲಿ ಕಾರ್ಯ ಮಾಡ್ತಾ ಹೋಗೋದಿದೆ. ವಿಪರೀತ ಮನ್ನಣೆಯ ಸ್ಪರ್ಶನೂ ಮಾಡೋದಿಲ್ಲ, ವಿಕಾರಿ ಭಾವದ ತಂಟೆಗೇನೂ ಹೋಗೋದಿಲ್ಲ. ಏನು ಹೇಳ್ತು ಶ್ರೇಣಿಕೈ? ವಿಪರೀತ ಮನ್ನಣೆಯ ಸ್ಪರ್ಶನೂ ಮಾಡೋದಿಲ್ಲ. ಅದನ್ನು ತೆಗೆದು ಹಾಕ್ತೇನೆ, ಕೆದರಿ ಹಾಕ್ತೇನೆ, ಅದನ್ನು ಮೂಗು ಸಹಿತ ಕಿತ್ತೆ ಎಸಿತೇನೆ. ಅರೆ, ಆಗಮದೊಳಗೆ ಶಬ್ದ ಅಂಥವು ಬರ್ತಾವ್ರಿ. ಆದರೆ ಯಾರು ಆ ವಿಪರೀತ ಮನ್ನಣೆಯನ್ನು ಬೇರೆ ಸಹಿತ ಕಿತ್ತಿ ಎಸೆದಿದ್ದಾರಲ್ಲ, ಅವರು ಯಾವುದರಿಂದ ಅದರ ಕಡೆಗೆ ನೋಡ್ಯಾನ? ಅಲ್ಲ, ವಿಪರೀತ ಮನ್ನಣೆಯ ಕಡೆಗೆ ನೋಡಿದರೆ ಜ್ಞಾನ ವಿಪರೀತ ಮನ್ನಣೆಯ ಸ್ಪರ್ಶ ಮಾಡ್ತಾ ಕೂತರ ಆ ವಿಪರೀತ ಮನ್ನಣೆ ಹೋಗೋದನ್ನ ಇಲ್ಲ. ವಿಪರೀತ ಮನ್ನಣೆಯ ಸ್ಪರ್ಶ ಮಾಡದ್ದನ ಏನು ಹೇಳಿತು? ವಿಪರೀತ ಮನ್ನಣೆಯ ಸ್ಪರ್ಶ ಮಾಡದ್ದನ ವಿಕಾರಿ ಭಾವದ ತಂಟೆಗೆನ ಹೋಗೋದಿಲ್ಲ. ಇದಾವಂತೇಳಿ ಲಕ್ಷದೊಳಗನ ತಗೊಳ್ಳೋದಿಲ್ಲ. ಅರೆ, ಇವು ನನ್ನ ಹತ್ರ ಶತ್ರು ಕೂತಿದ್ದಾನ ಅಂಥೇಳಿ ಲಕ್ಷಕ್ಕನ ತಂದುಕೊಳ್ಳೋದಿಲ್ಲ.
ನಾನು ಎಂಥ ದೊರೆ ಇದ್ದೇನೆ, ನಾನು ಎಂಥ ದೊರೆ. ಅಲ್ಲಿದ್ದಾನೆ ಮಿಥ್ಯಾತ್ವ ರೂಪದ ಶತ್ರು, ಗುಪ್ತ ಅವಸ್ಥೆಯೊಳಗೆ, ಛದ್ಮ ಅವಸ್ಥೆಯೊಳಗೆ. ಅವನನ್ನಂತೂ ಸ್ಪರ್ಶ ಮಾಡಲಿಕ್ಕೆ ಹೋಗೋದೆ. ಅವನ ಮನುಷ್ಯನೇ ಇಲ್ಲಿ ನನ್ನ ಅಂಗರಕ್ಷಕನಾಗಿ ಬಂದಿದ್ದಾನೆ, ಅವನ ತಂಟೆಗೇನ ಹೋಗೋದಿಲ್ಲ. ಏನು ಮಾಡೋದಿದೆ? ಬಸ್ ನನ್ನ ಸಾಮರ್ಥ್ಯವನ್ನ, ನನ್ನ ಸ್ವರೂಪವನ್ನ, ನನ್ನ ತೇಜಸ್ಸನ್ನ, ನನ್ನ ಕ್ಷತ್ರಿಯತೆಯನ್ನ ನಾನು ತಿಳ್ಕೊಳ್ಳೋದಿದೆ, ನಂಬೋದಿದೆ. ಆವಾಗ ಇವೇನ ಲಕ್ಷ್ಯ ಕೊಡೋದಿಲ್ಲ ಅಂಥೇಳಿ ಹೊರಟು ಹೋಗ್ತಾನೆ. ಮತ್ತು ಅವನಲ್ಲ, ಅವನು ಏನು ಮಾಡ್ತಾನೆ, ಇವನ ಮೇಲೆ ಕಾರ್ಯ ಮಾಡುವಂಥ ವಿಚಾರವನ್ನು ಬಿಟ್ಟುಕೊಡ್ತಾನೆ. ಮಿಥ್ಯಾತ್ವ ರೂಪದ ಶತ್ರು ಮತ್ತು ಹತ್ತಿರ ಇರುವಂಥ ಕಷಾಯ ರೂಪದ ನನ್ನ ಮನುಷ್ಯ ಅಂಥೇಳಿ ನಂಬಿಸಿಕೊಂಡು ಬಂದಿದ್ದಲ್ಲ, ನನ್ನ ಅಂಗರಕ್ಷಕ ಅಂಥೇಳಿ, ನನ್ನ ರಕ್ಷಣೆ ಆಗ್ತಿದೆ ಶುಭದಿಂದ ಅಂಥೇಳಿ ನಮಗೆ ನಂಬಿಕೆ ಇದೋ ಇನ್ನು ಇದೇನಿಲ್ಲರಿ. ಇವಾಗ ಯಾವುದೋ ಒಂದು ಕ್ಷೇತ್ರದೊಳಗೆ ನಾನು ಅಶುಭ ಸುಳ್ಳು ಹೇಳೋದು ವಿನಃ ನನ್ನ ಕಾರ್ಯ ಆಗುವುದಿಲ್ಲ ಅನ್ನೋ ನಂಬಿಕೆ ಇದೇನಿಲ್ಲ, ಅದು ಅಶುಭದ ಮೇಲೆ ವಿಶ್ವಾಸ. ನಮ್ಮನ್ನು ನಂಬಿಸಿದೇರೆ ಅದ ನನ್ನ ಅಂಗರಕ್ಷಕ. ನನ್ನ ರಕ್ಷಣೆ ಅಶುಭದಿಂದ ಆಗ್ತಿದೆ, ಅಸತ್ಯದಿಂದ ಆಗ್ತಿದೆ ಅಂಥೇಳಿ ಕೆಲವು ಬಾರಿ ಈ ಜೀವ ತನಗೆ ನಂಬಿರ್ತಾನ್ರಿ. ಅಸತ್ಯದಿಂದ ಅವನ ಜೊತೆ ಹಾಗೆ ಮಾತಾಡ್ಕೋಬೇಕು, ಅದ್ರ ವಿನಃ ಕಾರ್ಯ ಆಗೋದು. ದಾನ ಕೇಳ್ಕೊ ಬಂದರು ಅಂದ್ರೆ ಅಸತ್ಯನ ಮಾತಾಡೋದಿಲ್ಲ. ಮೊನ್ನೆ ಅವನಿಗೆ ಕೊಟ್ಟಿನಿ, ಇವನಿಗೆ ಕೊಟ್ಟಿನಿ, ಇಷ್ಟು ಕೊಟ್ಟೆನ, ಅಷ್ಟು ಕೊಟ್ಟೆನಿ, ಈಗ ಸದ್ಯಕ್ಕೆ ಏನಿಲ್ಲ, ಇದು ಅಸತ್ಯವೇ. ಮತ್ತು ಶುಭವನ್ನ ನಂಬತಾನೆ. ನನ್ನ ಈ ಪ್ರಕಾರ ಕೊಟ್ಟನು ದಾನ ಅಂತಂದ್ರೆ ನಾಳೆಯಿಂದ ಆಗಬಹುದು, ನಾ ಅದನ್ನು ನಂಬತಾನೆ. ಈ ಪ್ರಕಾರ ನಂಬುಗೆ ಪ್ರಾಪ್ತ ಅಂಗರಕ್ಷಕ ಯಾರೂ ಅದಾವ? ಮಿಥ್ಯಾತ್ವದ ಸಂತಾನದವ್ರೆ ಅವ. ಅವನು ದೂರದಲ್ಲಿ ಕೂತಿದ್ದಾನಲ್ಲ ರಾಜ, ಶತ್ರು ರಾಜ, ಅವನ ಮನುಷ್ಯರದಾರ್ರಿ ಅವ್ರ. ಇವು ತಿಳಿದಾನೆ ಇವು ನನ್ನ ಅಂಗರಕ್ಷಕ. ಆದರೆ ಇವು ಯಾವಾಗ ಅಂಗರಕ್ಷಣೆಯ ಅವಶ್ಯಕತೆನೂ ಬೀಳುವುದಿಲ್ಲ. ನಾನು ಎಂಥ ಪ್ರಬಲಶಾಲಿ ಇದ್ದೇನೆ, ನನ್ನ ಅಂಗವನ್ನು ಯಾರೂ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ತನ್ನಲ್ಲೇ ತಾನು ತಿಳಿತಾನಲ್ಲ, ಆವಾಗ ಆ ವಿಕಾರಿ ಭಾವ, ಶುಭ ಅಥವಾ ಅಶುಭ ಭಾವ ಇವನಿಗೆ ಬೇಕಾಗುವುದಿಲ್ಲ. ಜೀವ ಸ್ವಲ್ಪ ಭಾಷೆದಾಗ ಹೇಳಿದ್ರಿ, ದಿಕ್ಕಿನೇ ಹೊಡೆದಿತ್ತು. ದಿಕ್ಕಿ ಹೊಡೆಯೋದಂತೂ ಪ್ರಶ್ನೆನೇ ಇಲ್ರಿ, ಯಾವ ಪ್ರಕಾರದ ಪ್ರಶ್ನೆ ಇಲ್ಲ. ನಿಲ್ಲೋದ್ರಿ, ಅವತರದ ಗದ್ದಲು ಕಾಣಿಸ್ತು ಅಂತಂದ್ರೆ ಸ್ವಲ್ಪ ನಿಲ್ಲೋದ್ರಿ. ಬಹಳಷ್ಟು ರೋಡ್ ಮೇಲೆ ಕಿಕ್ಕಿರಿದು ಜನಸಂದಣಿ ಇತ್ತು ಅಂತಂದ್ರೆ ಸ್ವಲ್ಪ ಹಿಂದೆ ಸರಿಯೋದ್ರಿ. ಏನು ಒತ್ತಾಯಪೂರ್ವಕ ಒಳಗೆ ಸೇರೋದ್ರಿ. ಸುಖ ಯಾವುದರೊಳಗಿದೆ? ಸ್ವಲ್ಪ ನಿಲ್ಲೋದು. ಅದಕ್ಕೆ ತಟಸ್ಥ ಅಂಥೇಳಿ ಹೇಳಿದ್ದಾರೆ. ದಂಡೆ ಮೇಲೆ ನಿಲ್ಲೋದಿದೆ. ಮತ್ತು ಅದಕ್ಕೆ ಖಾಲಿ ಆಗ್ತಿದೆಯೋ ಅಥವಾ ಇಲ್ರಿ? ಒಮ್ಮೆ ಸಡಿಲ ಆಗ್ತಿದೆ ಏನೆಲ್ಲ, ಖಾಲಿ ಆಗದಿದ್ರೆ ಇರಲಿ. ಸಡಿಲ ಆಗ್ತಿದೆ ಏನೆಲ್ಲ ಆಗ್ತಿದೆ. ಅದಕ್ಕೆ ತಾಳಿದವನು ಬಾಳಿಯಾನು ಅಂಥೇಳಿ ಕನ್ನಡದೊಳಗೆ ಗಾದೆ ಮಾತು ಇದೆ ರೀ, ಲೋಕೋಕ್ತಿ ಇದೆ. ತಾಳಿದವನು ಬಾಳಿಯಾನು. ಕಷಾಯಕ್ಕೆ ವಶ ಆವೇಶಕ್ಕೊಳಗಾದ ಅಂತಂದ್ರೆ ಅವನು ಉಳಿಗಾಲ ಇಲ್ಲ. ಕಾದಂಬರಿ ಇತ್ರಿ, ಸೋತು ಗೆದ್ದವಳು ಅಂಥೇಳಿ. ಸೋತು ಗೆದ್ದವಳು ಅಂದ್ರೆ ಏನು? ಪ್ರತಿ ಸಮಯಕ್ಕೆ ಹೂ ಅನ್ನೋದು, ಎದುರುತ್ತರ ಕೊಡೋದನೇ ಇಲ್ಲ. ಆಮೇಲೆ ಅವಳದ್ದೇ ರಾಜ್ಯ. ಸೋಲೇ ಗೆಲುವಿನ ಸೋಪಾನ. ನೀ ಸೋಲೋದ ಕಲಿ. ಆದ್ರೆ ನಮಗೆ ಸೋಲು ಕನಸಿನೊಳಗೂ ಕೂಡ ಇಷ್ಟ ಇಲ್ಲ. ನಾವು ಕರ್ಮವನ್ನು ಕೂಡ ಸೋಲಿಸೋರ ದೇವ್ರಿ. ವಿಭಾವವನ್ನ ಪರಾಜಿತ ಮಾಡೋರಿದ್ದೇವೆ, ಆಗುವುದಿಲ್ಲ ಪ್ರಭು. ವಿಭಾವವನ್ನ ಆಗಗೊಡನೆ ಆಗಗೊಡ ಒಳಗೆ ಬಂದಿದೆ ಅಲ್ಲ ಕಷಾಯ, ಅದು ಹಾಗಾಗೋದಿದೆ, ಆಗಗೊಡ. ಅದರ ಜೊತೆಗೆ ನೀ ಏಕರೂಪ ಆಗಬೇಕು. ಆವಾಗ ಅದರೊಳಗೆ ಬಲ ಇರೋದನ್ನೇ ಇಲ್ಲ. ನಿಯಮದಿಂದ ಇರೋದಿಲ್ರಿ. ಇಷ್ಟು ಸುಲಭ ಸುಖದ ಮಾರ್ಗ ಇರುವೆಳೆದೊಳಗೆ ನಾವಾಗಿ ಅದನ್ನು ಕಷ್ಟ ರೂಪ ಮಾಡ್ಕೊಳ್ತಾ ಇದ್ದೇವ್ರಿ. ಅದರಿಂದ ನಮ್ಮ ಭವ ಪರಂಪರೆಗೆ ಕೊನೆ ಬರುವಂಥ ಸುಂದರ ಮಾರ್ಗ ನಮಗೆ ಕಾಣಿಸ್ತಾನೆ ಇಲ್ಲ. ಏನು ಹೇಳ್ತಾರೋ ನಡೀರಿ. ಗಡಿಯಾರಂತೂ ಕಾಣಿಸ್ತಿದೆ ನಾನು. ಆ ಸಮ್ಯಕ್ ದೃಷ್ಟಿಗೆ ಕೂಡ ಅಭಿಲಾಷೆ ಮಾಡದೆಯೇ ಬಲವಂತತೆಯಿಂದಲೇ ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿರುವಂಥ ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆಯೂ ಅದು
ಪ್ರಾಪ್ತವಾಗುತ್ತದೆ. ಅದನ್ನು ನಾವು ಬಿಡೋ ಸಾಧ್ಯ ಇಲ್ಲರಿ, ಬಲವಂತತೆಯಿಂದ ಪ್ರಾಪ್ತ ಆಗ್ತಿದೆ. ಇದು ಪ್ರತ್ಯಕ್ಷ ನಮ್ಮ ತಮ್ಮ ಜೀವನದಲ್ಲಿ ಕೂಡ ನಾವು ನೋಡಿಕೊಳ್ಳಬಹುದಾಗಿದೆ. ಪ್ರಯತ್ನ ಇಲ್ಲದೇ ಇರುವೆಳದೊಳಗೂ ಕೂಡ ಅರೆ ನನಗೆಷ್ಟು ಬೇಕಾಗಿದೆ, ನನ್ನ ಜೀವನ ಎಷ್ಟಿದೆ, ಈ ಒಂದು ಸಣ್ಣ ಸತ್ಯ ಅಂಶವನ್ನು ಗ್ರಹಣ ಮಾಡಿದ್ರೆ ನಮಗಿನ್ನು ಇದರ ಅವಶ್ಯಕತೆನೇ ಇಲ್ಲ ಅಲ್ಲ ಅನ್ನುವಷ್ಟು ಬರ್ತಾ ಇರ್ತಿದೆ. ಅದ ಧನಾದಿ ಜನಾದಿಗಳ ಸಹಯೋಗ ಸಹಕಾರ ಸಂಯೋಗ ಸಂಪತ್ತು ಬೇಕಂಥೇಳಿ ಅಭಿಲಾಷೆ ಪಟ್ರ ಅದನ್ನು ಹಿಡ್ಕೊಳ್ಳಿಕ್ಕೆ ಹೋದ್ರೆ ಅದನ್ನ ನೆರಳಿನ ಹಾಗೆ ಮುಂದೆ ಹೋಗ್ತಾ ಇರ್ತಿದೆ. ಕಾಣಿಸ್ತಿದೆ ಆದ್ರೆ ಸಿಕ್ಕುವುದಿಲ್ಲರಿ. ಸ್ಥೂಲ ಸೂಕ್ಷ್ಮ ಹೇಳಿದ್ದಾರೆ, ಕಾಣಿಸ್ತಿದೆ ಆದ್ರೆ ಸಿಕ್ಕುವುದಿಲ್ಲ. ನೆರಳು ಛಾಯೆ ಸಿಗ್ತವೆ. ಬೆಳದಿಂಗಳು ಬೆಳ್ಳನೆ ಬೆಳದಿಂಗಳು ಒಂದಿಷ್ಟು ತುಂಬಿ ತರಬಹುದೇನ್ರಿ ಒಳಗಡೆ? ಲೈಟ್ ಹೋಗಿದೆ, ಅದೇನು ಜನರೇಟರ ಏನು ಹಚ್ಚಿದ್ದೀರ ಅದು ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೊರಗಡೆ ಹುಣ್ಣಿಮೆಯ ಬೆಳದಿಂಗಳಿದೆ, ಒಂದಿಷ್ಟು ತುಂಬಿ ಒಳಗೆ ತಂದ್ರೆ ಬರ್ತಿದೆ ಅಂದ್ರೆ ಪಾತ್ರೆಯೊಳಗ ಚೀಲದೊಳಗ ತುಂಬಿ ಒಳಗಡೆ ತರೋದ್ರಿ. ಕತ್ತಲೆಯನ್ನ ಎತ್ತಿ ಹೊರಗೆ ಹಾಕಲಿಕ್ಕೆ ಬರ್ತಿದೆ ಏನ್ರಿ? ಆಳುಗಳನ್ನು ಹಚ್ಚಿ ಗುದ್ದಲಿ ಸಣಕಿ ಬುಟ್ಟಿ ತಗೊಂಡ ಎಂಥ ವಿಶ್ವದ ವ್ಯವಸ್ಥೆ, ಪದಾರ್ಥಗಳ ಸ್ವರೂಪ, ಪದಾರ್ಥಗಳ ಸ್ವರೂಪದ ಸ್ವತಂತ್ರತೆ, ಅದನ್ನು ತಿಳಿಯುವುದರಲ್ಲೇ ಆನಂದ ಇದೆ ರೀ. ಬರೇ ಹೇಗಿದೆ ಹಾಗೆ ತಿಳಿಯುವುದರಲ್ಲೇ ನಿರ್ಭಾರತೆ ಇದೆ ರೀ. ತಾನಾಗಿನ ತನ್ನ ಅಜ್ಞಾನದ ಭಾರ ಬರ್ತಾ ಇದನ್ರಿ ಈ ಜೀವ. ಅಜ್ಞಾನದಿಂದ ವಿಕಾರದ ಭಾರ, ದುಃಖದ ಭಾರ, ವಿಕಾರವನ್ನು ಹತ್ತಿರ ಇಟ್ಕೊಳ್ಬೇಕಂತನೂ ಮುಳ್ಳ ಕಂಟಿ ಕಸ ಕಡ್ಡಿ ಅದರಿಂದ ಏನಾಗ್ತಿದೆ? ದುಃಖ ಆಗ್ತಿದೆ. ಪ್ರಭು ಏನು ಹೇಳಿದರು? ಈ ಸಮ್ಯಕ್ ದೃಷ್ಟಿಗೆ ಕೂಡ ಅಭಿಲಾಷೆ ಮಾಡದೆಯೇ ಬಲವಂತತೆಯಿಂದಲೇ ಅರೆ ನಕುಲ ಸಹದೇವನ ಅಭಿಲಾಷೆ ಮಾಡಿದ್ರೇನ್ರಿ ಸ್ವರ್ಗಕ್ಕೆ ಹೋಗೋದ? ಯಾರು ಮಾಡೋ ಸಾಧ್ಯ ಇದೆ? ಸಮ್ಯಕ್ ದೃಷ್ಟಿ ಜೀವ ಭವದ ಅಭಿಲಾಷೆ ಎಂದೂ ಮಾಡೋ ಸಾಧ್ಯ ಇಲ್ಲ. ಪುಣ್ಯ ಪದಾರ್ಥಗಳದ ಅಭಿಲಾಷೆ ಎಂದೂ ಮಾಡೋ ಸಾಧ್ಯ ಇಲ್ಲ. ಹಿಂದೆ ಹೇಳಿದ್ದ 4 ದಿವಸದ ಹಿಂದ ಆದ್ರೂ ಮತ್ತೆ ಹೇಳ್ತೇನೆ, ಯಾವುದೇ ಪರ್ಯಾಯದ ಇಚ್ಛೆ ಮಾಡೋದು ಅರ್ಥಾತ್ ನಿಧಾನ ಇದೆ. ನಿಧಾನ ಇದೆ. ಅದ ನಿಧಾನ ಬಂಧ ಸಮ್ಯಕ್ ದೃಷ್ಟಿಗೆ ಇರೋದನ್ನ ಇಲ್ರಿ. ಮಿಥ್ಯಾ ಮಾಯಾ ನಿಧಾನ 3 ಶಲ್ಯಗಳ ಹೋದ ನಂತರ 5ನೇ ಗುಣಸ್ಥಾನ ಆಗ್ತಿದೆ. 6ನೇ 7ನೇ ಗುಣಸ್ಥಾನದ ಜೀವ ಸ್ವರ್ಗದ ನಿಧಾನ ಮಾಡೋ ಸಾಧ್ಯತೆಯನ್ನ ವಿಚಾರ ಮಾಡೋದು. ಅಭಿಲಾಷೆ ಮಾಡದೇ ಬಲವಂತತೆಯಿಂದಲೇ ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿರುವಂತಹ ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆಯು ಏನು ಬಂತ್ರಿ? ಶಬ್ದ ಮುಗಿಸಬೇಕು, ಆದ್ರೆ ಹೇಗೆ ಮುಗಿಸೋದ? ಏನು ಬಂತು? ಶಬ್ದ ಏನು ಬಂತ್ರಿ? ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ, ಇಲ್ಲಿ ಕರ್ಮಗಳ ಉದಯ ಅಂಥೇಳಿ ಬಂತು. ಅದು ಪರದ್ರವ್ಯದ ಮಾತಿದೆ. 2ನೇದೇನು ಬಂತು? ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆ ಬಂತ್ರಿ. ಭಾವಲ್ಲ ಕ್ರಿಯೆ. ಮತ್ತೆ ಇಲ್ಲಿ ಕರ್ಮಗಳ ಉದಯ ಬಂತು. ಮೇಲೇನು ಹೇಳಿದ್ರು? ಉದಯ ಕರ್ಮದ ಉದಯವಿರುವಂತಹ ಭೋಗ ಸಾಮಗ್ರಿ ಅಂತಿದ್ದಾರೆ. ಹಾಗಾದ್ರೆ ಅಲ್ಲೇದಕ್ಕ ಇಲ್ಲೇದಕ್ಕ ವ್ಯತ್ಯಾಸ ಏನಾಯಿತು? ವಿಚಾರ ಮಾಡಿ ಬರೋಣ. ನಾಳೆ ನೋಡಿ.